ವಿಶ್ಮಿತಾ, ನಾನು ಚೆನ್ನಾಗಿದ್ದೀನಿ. ಪರೀಕ್ಷೆ ಸಿದ್ಧತೆ ಚೆನ್ನಾಗಿ ನಡೆಯುತ್ತಿದೆ. ಆದರೆ ಮ್ಯಾಥ್ಸ್ ಸಬ್ಜೆಕ್ಟ್ ಸ್ವಲ್ಪ ಕಷ್ಟವಾಗುತ್ತಿದೆ. ಹೌದಾ? ಅಂದರೆ ಸೈನ್ಸ್ ಸ್ವಲ್ಪ ಕಷ್ಟವಾಗುತ್ತದೆ, ಮ್ಯಾಥ್ಸ್ ಪರವಾಗಿಲ್ಲ. ಸರಿ, ನಾವು 3 ಜನ ಸೇರಿ ಓದೋಣವೇ? ಖಂಡಿತ, ಅದು ಒಳ್ಳೆಯ ಆಲೋಚನೆ. ಸಂಜೆ ಗ್ರಂಥಾಲಯದಲ್ಲಿ ಭೇಟಿಯಾಗೋಣ. ಅದ್ಭುತ. ನಾನು ಮ್ಯಾಥ್ಸ್ ಫಾರ್ಮುಲಾಗಳನ್ನು ಪಟ್ಟಿ ಮಾಡುತ್ತೀನಿ. ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಗಳಿಸೋಣ. ಸರಿ, ಹಾಗೆ ಮಾಡೋಣವೇ? ಅಷ್ಟರಲ್ಲಿ ನಾನು ಸೈನ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಳ್ಳುತ್ತೇನೆ. ಖಂಡಿತ. ಥ್ಯಾಂಕ್ ಯು ಲಿಖಿತ ಮತ್ತು ಸುಷ್ಮಿತಾ. ಸರಿ, ನಾಳೆ ಸಿಗೋಣ. ಧನ್ಯವಾದಗಳು. ಹಾಯ್ ಮಲ್ಲಯ್ಯ. ಹಾಯ್ ನವೀನ್. ಪರೀಕ್ಷೆ ಹತ್ತಿರ ಬರ್ತಾ ಇದೆ. ನಿಮಗೆ ಭಯವಾಗುತ್ತಿಲ್ಲವೇ? ನಾನು ಇನ್ನೂ ಏನು ಸರಿಯಾಗಿ ಓದಿಲ್ಲ. ಹಾಯ್ ನವೀನ್. ಹಾಯ್ ಅಭಿಷೇಕ್. ನನಗೂ ಭಯವಾಗ್ತಿದೆ ನಿಜ. ಆದರೆ ನಮ್ಮ ಕ್ಲಾಸ್ ಟೀಚರ್ ಹೇಳಿದ ಸಲಹೆಗಳನ್ನು ನನಗೆ ಆತ್ಮವಿಶ್ವಾಸ ನೀಡಿವೆ. ನೀನು ಟೀಚರ್ ಮಾರ್ಕ್ ಮಾಡಿಕೊಟ್ಟಿರುವ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ದೀಯಾ? ಹೌದು ಮಲ್ಲಯ್ಯ, ಅವರ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಗುರುತಿಸಿದ್ದು ತುಂಬಾ ಸಹಾಯವಾಗಿದೆ. ಇಲ್ಲದಿದ್ದರೆ ಇಡೀ ಪುಸ್ತಕವನ್ನು ಓದಬೇಕಾಗಿತ್ತು. ಹೌದು ನವೀನ್. ಅಷ್ಟೇ ಅಲ್ಲ, ಕಳೆದ ವಾರ ನಮ್ಮ ಶಿಕ್ಷಕರು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ದು ತುಂಬ ಉಪಯುಕ್ತವಾಯಿತು. ಸಮಯ ನಿರ್ವಹಣೆ ಹೇಗೆ ಮಾಡುವುದು ಹೇಗೆ ಅರ್ಥವಾಯಿತು. ಹೌದು ಅಭಿಷೇಕ್, ನಿಜ. ಇಂಗ್ಲಿಷ್ ಟೀಚರ್ ಗ್ರಾಮರ್ ಪಾಯಿಂಟ್ ತುಂಬ ಸುಲಭವಾಗಿ ವಿವರಿಸಿದರು. ನಾನು ಕಷ್ಟ ಎಂದುಕೊಂಡಿದ್ದ ವಿಷಯಗಳು ಈಗ ನನಗೆ ಸುಲಭವಾಗಿವೆ. ಹೌದು ಮಲ್ಲಯ್ಯ, ಟೀಚರ್ಸ್ ಕೇವಲ ಪಾಠ ಮಾಡುವುದಿಲ್ಲ, ನಮ್ಮ ಡೌಟ್ಗಳನ್ನು ನಿವಾರಿಸಿ ಒತ್ತಡವಿಲ್ಲದೆ ಓದಲು ಪ್ರೋತ್ಸಾಹಿಸುತ್ತಾರೆ. ಪರೀಕ್ಷೆಯಲ್ಲಿ ಭಯವನ್ನು ಕಡಿಮೆ ಮಾಡಲು ಅವರು ನೀಡುವ ಸಲಹೆಗಳು ಮುಖ್ಯ. ಹೌದು ನವೀನ್. ಶಿಕ್ಷಕರ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಪರೀಕ್ಷೆ ಎದುರಿಸುವುದು ಬಹಳ ಸುಲಭ. ಖಂಡಿತ ಅಭಿಷೇಕ್. ಶಿಕ್ಷಕರ ಮಾರ್ಗದರ್ಶನ ಮತ್ತು ನಮ್ಮ ಸ್ವಯಂ ಅಧ್ಯಯನ ಅಂದರೆ ಸೆಲ್ಫ್ ಸ್ಟಡಿ ಎರಡು ಸೇರಿದರೆ ಖಂಡಿತ ಒಳ್ಳೆಯ ಫಲಿತಾಂಶ ಬರುತ್ತದೆ. ಸರಿ ಮಲ್ಲಯ್ಯ, ನಾವು ಈಗಿನಿಂದಲೇ ಓದಲು ಶುರು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಏನು ಇಂಗ್ಲೀಷ್ ಮುಗಿಸ್ತಾ ಪರೀಕ್ಷೆ ಹತ್ತಿರ ಬರ್ತಿದೆ. ಚೆನ್ನಾಗಿ ಓದಿದ್ದೀರಾ? ಹೌದು ಅರುಣ್, ಚೆನ್ನಾಗಿ ಓದ್ತಿದ್ದೀನಿ. ಆದರೆ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಅಪ್ಪ ಅಮ್ಮ ಪರೀಕ್ಷೆಯ ಬಗ್ಗೆ ತುಂಬ ಕೇರ್ ಮಾಡ್ತಿದ್ದಾರೆ. ಹೌದು ಅಖಿಲೇಶ್, ಅಂಥದ್ದು ನಿಜ. ನನ್ನ ಮನೆಯಲ್ಲಿ ಅಮ್ಮ ನಾನು ಸರಿಯಾಗಿ ಊಟ ಮಾಡ್ನ ನಿದ್ದೆ ಮಾಡ್ನ ಅಂತ ನೋಡಿಕೊಳ್ಳುತ್ತಾರೆ. ಪರೀಕ್ಷೆ ಟೈಮ್ ಪೋಷಕರು ನಮಗೆ ಸರಿಯಾದ ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ಸಿಗುವಂತೆ ನೋಡಿಕೊಳ್ಳುವುದು ತುಂಬ ಮುಖ್ಯ. ಹೌದು ಮುಸ್ತಫ್, ನಿನ್ನೆ ನಾನು ಓದಿದ್ದು ಮರ್ತು ಹೋದೆ ಅಂತ ಅಪ್ಪ ಅಮ್ಮ ಬಂದು ಏನೂ ಆಗಲ್ಲ, ಆರಾಮಾಗಿ ಓದು, ನಿನಗೆ ಗೊತ್ತಿರುವುದನ್ನು ಮತ್ತೆ ನೆನಪಿಗೆ ಬರುತ್ತದೆ ಅಂತ ಧೈರ್ಯ ಹೇಳಿದರು. ಅಪ್ಪ ಅಮ್ಮ ನೀಡುವ ಭಾವನಾತ್ಮಕ ಬೆಂಬಲ ಎಷ್ಟೋ ಧೈರ್ಯ ಕೊಡುತ್ತದೆ. ನಿಜವರು, ನನ್ನ ಪಕ್ಕದ ಮನೆಯವರ ಅವರ ಮಗನಿಗೆ ಹಿಂದಿನ ಸಲ ಬಂದಿರುವ ಅಂಕಗಳಿಗಿಂತ ಈ ಸಲ ಹೆಚ್ಚು ಅಂಕ ಬರಬೇಕಂತ ಒತ್ತಡ ಆಗ್ತಿದ್ದರಂತೆ. ಇದು ತಪ್ಪಲ್ವಾ? ನನ್ನ ಅಪ್ಪ ಅಮ್ಮ ನನ್ನನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡಲ್ಲ. ನನಗೆ ಅಂಕಗಳಿಗಿಂತ ಜ್ಞಾನ ಮತ್ತು ಆರೋಗ್ಯ ಮುಖ್ಯ. ಹೌದು ಅಖಿಲೇಶ್, ಪೋಷಕರು ನಮ್ಮ ಓದಿನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಬೇಕು, ಆದರೆ ಒತ್ತಡ ಏರಬಾರದು. ನನ್ನ ಅಮ್ಮ ಓದಿನ ಮಧ್ಯೆ ಸಣ್ಣ ವಿರಾಮ ಬ್ರೇಕ್ ತಗೊಳ್ಳಿಕ್ಕೆ ಹೇಳುತ್ತಾರೆ. ಇದರಿಂದ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತದೆ. ಹೌದು ಅರುಣ್, ಅಪ್ಪ ಅಮ್ಮನ ಪ್ರೀತಿ, ಮಾರ್ಗದರ್ಶನ ಮತ್ತು ಬೆಂಬಲದಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅವರು ನಮ್ಮ ಜೊತೆ ಇರೋದೇ ದೊಡ್ಡ ಶಕ್ತಿ. ನಿಜವಾದ ಮಾತು ಮುಕ್ತ